ಇದಕ್ಕೆ ಸಂಬಂಧಪಟ್ಟಂಗೆ ಸಿಎಂ ಏನು ಹೇಳಿದ್ದಾರೆ, ಜೊತೆಗೆ ಡಿಸಿಎಂ ಏನು ಹೇಳ್ತಾ ಇದ್ದಾರೆ, ಗೃಹ ಸಚಿವರ ಸ್ಟೇಟ್ಮೆಂಟ್ ಇನ್ನೊಂದು ಥರ. ಯಾವುದೇ ಮರ್ಡರ್ ವೈಯಕ್ತಿಕ ಕಾರಣಕ್ಕಾಗಿರುತ್ತೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ, ಇದು ಸಿಎಂ ಹೇಳಿರುವಂಥ ಮಾತು. ಬಿಜೆಪಿ ನಾಯಕರ ಆರೋಪಗಳಿಗೆ ಸಿಎಂ ಕೊಟ್ಟಂಥ ಉತ್ತರ ಇದು. ಕಾನೂನು ಸುವ್ಯವಸ್ಥೆ ಚೆನ್ನಾಗೇ ಇದೆ, ಇನ್ನು ಆರೋಪಿ ವಿರುದ್ಧ ಕ್ರಮ ಕೈಗೊಳ್ಳಕ್ಕೆ ನಾವು ಬದ್ಧವಾಗಿದ್ದೀವಿ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದ್ದಾರೆ. ಸಿಎಂ ಬೊಮ್ಮಾಯಿ ಅವರ ಮಾತೇನಿತ್ತು, ಈಗ ತಾನೇ ಮಾತಾಡಿದ್ರು. ಏನು ಕಮಿಷನರ್ ಒಂಥರ ಸ್ಟೇಟ್ಮೆಂಟು, ಇದು ಸಂಬಂಧಪಟ್ಟಂಗೆ ಬೇರೆಯವರು ಒಂದೊಂಥರ ಸ್ಟೇಟ್ಮೆಂಟು. ಇನ್ನು ನನಗೆ ಬಂದ ಮಾಹಿತಿ ಪ್ರಕಾರ ಇಬ್ಬರು ಪ್ರೀತಿಸ್ತಾ ಇದ್ರು, ಹೀಗಾಗಿ ಇದು ಈ ಪ್ರೀತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಆಗಿರುವಂಥದ್ದು. ಅಂದರೆ ಪ್ರೀತಿಸೋರಿಗೆ ಸಾಯಿಸೋ ಹಕ್ಕಿದೆ. ಹಾಗಾದರೆ ಏನಿದು ಸ್ಟೇಟ್ಮೆಂಟ್ಗಳು, ಯಾರ್ಯಾರ ಸ್ಟೇಟ್ಮೆಂಟ್ಗಳು ಯಾವ್ಯಾವ ರೀತಿ? ವಿಪಕ್ಷ ನಾಯಕರ ಸ್ಟೇಟ್ಮೆಂಟ್ ಒಂಥರ, ಆಡಳಿತ ಪಕ್ಷದ ನಾಯಕರುಗಳ ಸ್ಟೇಟ್ಮೆಂಟ್ಗಳು ಒಂಥರ, ಮುಖ್ಯಮಂತ್ರಿ, ಡಿಸಿಎಂ ಮತ್ತು ಗೃಹ ಸಚಿವರು ಅವರ ಸ್ಟೇಟ್ಮೆಂಟ್ ಇನ್ನೊಂಥರ. ಬನ್ನಿ. ರಮೇಶ್ ಸರ್ಕಾರ್ ಫೋಟೋ ಸ್ಟುಡಿಯೋ ಬಿಸ್ನೆಸ್ ನಿಂದ ವರ್ಷಕ್ಕೆ 2 ಕೋಟಿ ಟರ್ನ್ ಓವರ್ ಮಾಡ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ. ಈ 3 ಜನ ಏನು ಹೇಳಿದ್ರು ನೋಡ. ಯಾವುದು ಮರಣಗಳಾಗಿದ್ದಾವೆ ಅವು ವೈಯಕ್ತಿಕ ಕಾರಣಗೋಸ್ಕರ ಆಗಿರ್ತಕ್ಕಂಥದ್ದು. ಕಾನೂನು ಸುವ್ಯವಸ್ಥೆ ಬಹಳ ಚೆನ್ನಾಗಿದೆ. ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ತಕ್ಕಂಥದ್ದು ನಮ್ಮ ಸರ್ಕಾರದ ಕರ್ತವ್ಯ, ಅದನ್ನು ಮಾಡ್ತಾ ಇದೆ. ರಾಜ್ಯದಲ್ಲಿ ಕಾನೂನು ಏನಿದೆ, ಆ ಕಾನೂನು ಯಾರಾದ್ರೂ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಲಿಕ್ಕೆ ಸರ್ಕಾರ ಬದ್ಧವಾಗಿದೆ. ಯಾರೇ ಆಗಲಿ ಕಾನೂನು ತೆಗೆದುಕೊಳ್ಳಿಕ್ಕಾಗೋದಿಲ್ಲ, ನಾವು ಖಂಡಿಸ್ತೀವಿ. ಸರ್ಕಾರ ಪೊಲೀಸ್ಗೆ ನಾವು ಯಾರು ಇಂಟರ್ಫಿಯರ್ ಆಗೋದಿಲ್ಲ. ಲಾ ವಿಲ್ ಟೇಕ್ ಇಟ್ಸ್ ಓನ್ ಸ್ಟ್ಯಾಂಡ್. ಸರ್, ಇದೊಂದೇ ಇನ್ಸಿಡೆಂಟ್ ಅಲ್ಲ, ಸುಮಾರು ಇನ್ಸಿಡೆಂಟ್ಗಳಾಗಿದ್ದಾವೆ. ಇದೇ ಕಾರಣಕ್ಕಾಗಿ ಬೊಮ್ಮಾಯಿ ಅವರು ಹೇಳ್ತಾ ಇದ್ದಾರೆ, ಹಿಂಗೆ ಆದ್ರೆ ಕರ್ನಾಟಕ ಬಿಹಾರ ಬೊಮ್ಮಾಯಿ ಕಾಲದಲ್ಲೂ ಆಯ್ತಲ್ಲ, ಬೊಮ್ಮಾಯಿಯವ್ರ ಕಾಲದಲ್ಲೂ ಇವೆಲ್ಲ ನಡೆದಿತ್ತಲ್ಲ. ಬೊಮ್ಮಾಯಿ ಕಾಲದಲ್ಲೂ ನಡೆದಿತ್ತು, ಎಲ್ಲರ ಕಾಲದಲ್ಲೂ ಇದು ಕೆಲವು ಪರ್ಸನಲ್ ವ್ಯವಹಾರಗಳು ನಡ್ಕೊಂಡು ಬರ್ತಾ ಇರ್ತದೆ. ಬಟ್ ವಿ ಆರ್ ವೆರಿ ಫರ್ಮ್ ಟು ಡೀಲ್ ವಿತ್ ಆಲ್ ಸಚ್ ಟೈಪ್ ಆಫ್ ಕ್ರಿಮಿನಲ್ಸ್. ಲವ್ ಜಿಹಾದ್ ಅಂತ ಶಂಕೆ ವ್ಯಕ್ತಪಡಿಸಿದ್ದಾರೆ. ಅಂದರೆ ಹಿಂದೂ ಪರ ಕಾರ್ಯಕರ್ತರು ಲವ್ ಜಿಹಾದ್ ಯಾಕೆ ಆಗಿರಬಾರ್ದು ಇದು ಅನ್ನೋ ಲವ್ ಜಿಹಾದು ನನಗೆ ಬಂದಿರೋ ಮಾಹಿತಿಯ ಪ್ರಕಾರ ಅವರಿಬ್ಬರು ಪರಸ್ಪರ ಪ್ರೀತಿ ಮಾಡ್ತಾಯಿದ್ರು. ಅದು ಯಾವಾಗ ಆ ಹೆಣ್ಮಗಳು ದೂರ ಹೋಗೋಕ್ಕೆ ಶುರು ಮಾಡಿದ್ಲು, ಆಗ ಈ ರೀತಿ ಅವನು ಹುಡುಗ ಹೋಗಿ ಸ್ಟ್ಯಾಪ್ ಮಾಡಿರ್ತಕ್ಕಂಥದ್ದು. ಅದು ಯಾವ ಲವ್ ಜಿಹಾದು ಏನು ಕಾಣಿಸ್ತಿಲ್ಲ. ಪ್ರೀತಿ ಮಾಡಿ ನನ್ನನ್ನು ಬಿಟ್ಟು ಬೇರೆಯವ್ರ ಮದುವೆ ಮಾಡ್ಕೊಳ್ತಾಳೋ ಅಥವಾ ಏನೋ ಗೊತ್ತಿಲ್ಲ, ಅದು ಡೀಟೇಲ್ಸ್ ಇನ್ನೂ ನನಗೆ ಸಿಕ್ಕಿಲ್ಲ. ಆದರೆ ಆ ಥರ ಪರಸ್ಪರ ಪ್ರೀತಿ ಮೇಲೆ ಆಗಿರ್ತಕ್ಕಂಥದ್ದು ಬಿಟ್ಟರೆ ಯಾವ ಲವ್ ಜಿಹಾದು ಕಾಣಿಸ್ತಿಲ್ಲ ಅಂತೇಳಿ ಸದ್ಯದ ಪರಿಸ್ಥಿತಿಯಲ್ಲಿ. ನೋಡಿ, ಹುಡುಗಿ ಕೊಲೆಯಾಗಿದೆ, ವಯಸ್ಸಿ ಬಂದ ಹುಡುಗಿ, ಹಲವಾರು ಕನಸುಗಳಿತ್ತು, ಕನವರಿಕೆಗಳಿತ್ತು, ಕೊಲೆಯಾಗಿದೆ. ಈ ನಾಯಕರುಗಳ ಸ್ಟೇಟ್ಮೆಂಟ್ ನೋಡಿದ್ರ, ಇವರು ಮನೆಗಳಲ್ಲಿ ಹಿಂಗಾಗಿದ್ರೆ ಈ ರೀತಿ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ರ ಈ ವಿಪಕ್ಷ ನಾಯಕರುಗಳು ಮತ್ತು ಆಡಳಿತ ಪಕ್ಷದ ನಾಯಕರುಗಳು. ನಾನು ಕಾಂಗ್ರೆಸ್ ಕಾರ್ಪೊರೇಟರು, ನನಗೆ ಹಿಂಗಾದ್ರೆ ಗತಿ ಏನು? ಮುಖ್ಯಮಂತ್ರಿಗಳು ಹೇಳ್ತಾರೆ ಯಾವುದೇ ಮರ್ಡರ್ ಆದರೂ ಕೂಡ ವೈಯಕ್ತಿಕ ಕಾರಣಕ್ಕಾಗಿರುತ್ತೆ ಅಂತ. ಸಿದ್ದರಾಮಯ್ಯ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಆ ಹುಡುಗಿ ತಂದೆ ಕೇಳ್ತಿರುವಂಥ ಪ್ರಶ್ನೆ ಇದು. ನಮಗೂ ಅವ್ರ ಕುಟುಂಬಕ್ಕೂ ಏನು ಸಂಬಂಧ? ಯಾಕಿಂತ ಸ್ಟೇಟ್ಮೆಂಟ್ ಕೊಡ್ತಾರೆ? ತನಿಖೆಯ ದಿಕ್ಕನ್ನು ತಪ್ಪಿಸಬೇಡಿ ಅಂತ ಹುಡುಗಿಯ ತಂದೆ ಕೇಳ್ಕೊಂಡಿದ್ದಾರೆ. ಇಲ್ಲಿವರೆಗೂ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಇದ್ರಾಗ ವೈಯಕ್ತಿಕ ಕಾರಣ ನಂದು ಅವ್ರದ್ದು ಏನಿರ್ತೈತಿ? ಅವ್ರೇನು ನನ್ನ ಸಂಬಂಧಿಕರ, ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ. ಆಕೆ ಏನು ವ್ಯವಹಾರ ಮಾಡ್ಯಾಳ? ವೈಯಕ್ತಿಕ ಸಂಬಂಧ ಅಂದ್ರೆ ಏನದರ ಅರ್ಥ? ಏನು ಅವ್ರವ್ರು ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ? ಹಂಗಿದ್ರೆ ಆಕೆ ಮಡ್ರೆ ಹಾಕಿದ್ಲು. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಯಾರೋ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ, ನಾನು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೇನೆ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊರಿ. ನನ್ನ ಮನೆಯಾಗ ದುಃಖ ಇದೆ ಅಂತಾಗ ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಇಡೀ ರಾಜ್ಯಕ್ಕೆ ನನ್ನ ಮಂತನದ ಮರ್ಯಾದೆ ತೆಗಿಬೇಡ್ರಿ. ಏನು ಆದಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೋರಿ. ಈ ರೀತಿ ವೈಯಕ್ತಿಕವಾಗಿ ಕೊಲೆ ಆಗಿದ್ದಾಳೆ, ವೈಯಕ್ತಿಕವಾಗಿ ನೀವು ಎಲ್ಲರೂ ಕೂಡ್ಕೊಂಡು ನಮ್ಮ ಮಂತಾನದ ಹೆಸರು ಹಾಳು ಮಾಡಿದರೆ ಮುಂದಿನ ನಮ್ಮ ಮಂತಾನಕ್ಕೆ ಅಗೌರವ ಆದರೆ ಯಾರು ಜವಾಬ್ದಾರಿ? ಇಲ್ಲಿವರೆಗೂ ಇಡೀ ರಾಜ್ಯ ನೋಡಿದೆ, ಇಡೀ ದೇಶ ನೋಡಿದೆ. ಇದ್ರಾಗ ವೈಯಕ್ತಿಕ ಕಾರಣ ನಂದು ಅವ್ರದ್ದು ಏನಿರ್ತೈತಿ? ಅವ್ರೇನು ನನ್ನ ಸಂಬಂಧಿಕರ, ನಾನು ಅವ್ರು ಕೂಡ ವ್ಯವಹಾರ ಮಾಡಿದ್ದೇನೆ. ಆಕೆ ಏನು ವ್ಯವಹಾರ ಮಾಡ್ಯಾಳ? ವೈಯಕ್ತಿಕ ಸಂಬಂಧ ಅಂದ್ರೆ ಏನದರ ಅರ್ಥ? ಏನು ಅವ್ರವ್ರು ಏನು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇತ್ತ? ಹಂಗಿದ್ರೆ ಆಕೆ ಮಡ್ರೆ ಹಾಕಿದ್ಲು. ಮಾನ್ಯ ಮುಖ್ಯಮಂತ್ರಿಗಳೇ, ತಮಗೆ ಯಾರೋ ದಾರಿ ತಪ್ಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ದಯಮಾಡಿ, ನಾನು ನಿಮ್ಮ ಕಾಂಗ್ರೆಸ್ ಕಾರ್ಪೊರೇಟರ್ ಇದ್ದೇನೆ, ದಯಮಾಡಿ ಅದನ್ನು ಅರ್ಥ ಮಾಡ್ಕೊರಿ. ನನ್ನ ಮನೆಯಾಗ ದುಃಖ ಇದೆ
ಅಂತಾಗ ನೀವು ಇಂಥ ಸ್ಟೇಟ್ಮೆಂಟ್ ಕೊಟ್ಟು ಇಡೀ ರಾಜ್ಯಕ್ಕೆ ನನ್ನ ಮಂತನದ ಮರ್ಯಾದೆ ತೆಗಿಬೇಡ್ರಿ. ಏನು ಆದಷ್ಟು ಮಟ್ಟಿಗೆ ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ತಗೋರಿ. ಈ ರೀತಿ ವೈಯಕ್ತಿಕವಾಗಿ ಕೊಲೆ ಆಗಿದ್ದಾಳೆ, ವೈಯಕ್ತಿಕವಾಗಿ ನೀವು ಎಲ್ಲರೂ ಕೂಡ್ಕೊಂಡು ನಮ್ಮ ಮಂತಾನದ ಹೆಸರು ಹಾಳು ಮಾಡಿದರೆ ಮುಂದಿನ ನಮ್ಮ ಮಂತಾನಕ್ಕೆ ಅಗೌರವ ಆದರೆ ಯಾರು ಜವಾಬ್ದಾರಿ? ಯಾರು? ಇಲ್ಲಿ ಇವ್ರ ತಂದೆ ಈ ಕಾಂಗ್ರೆಸ್ ಕಾರ್ಪೊರೇಟರು, ಅದು ಇದು, ಈ ಕಾಂಗ್ರೆಸ್ಸು, BJP, JDS ಪಕ್ಕಕ್ಕೆ ಇಟ್ಬಿಡೋಣ. ಒಂದು ಹುಡುಗಿ ಕೊಲೆಯಾಗಿದೆ, ಆಯಿತಾ? ತಂದೆ ದುಃಖದಲ್ಲಿದ್ದಾರೆ, ಇಡೀ ಕುಟುಂಬ ಕಣ್ಣೀರಲ್ಲಿ ಕೈ ತೊಳಿತಾ ಇದೆ. ಏನೇನು ಕೇಳಬೇಕೋ ಪಾಪ ಅವರು, ಏನೇನು ಯಾತನೆ ಅನುಭವಿಸ್ತಾ ಇದ್ದಾರೋ. ಮುಗಿದೋಯ್ತು ಆ ಹುಡುಗಿಗೆ ಎಷ್ಟು ಕನಸು ಕನವರಿಕೆಗಳಿತ್ತು. ಆದರೆ ಈ ನಾಯಕರುಗಳಿಗೆ ಬೇಕಾಬಿಟ್ಟಿ ಮಾತುಗಳಿದಾವಲ್ಲ, ಇರ್ರೆಸ್ಪೆಕ್ಟಿವ್ ಆಫ್ ದ ಪಾರ್ಟೀಸ್ ಮಾತುಗಳು, ಏನ್ರಿ ಇದು ಅರ್ಥ ಇದು?